ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜವಾರಿ ಕಾಕ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮೊದಲ ಇವರು ಪರಿಚಯ ಸ್ವಲ್ಪ ತಿಳ್ಕೊಂಬಂತ ಈಗ ನೋಡೋದು ಈಗ ಜಸ್ಟ್ ವಿಡಿಯೋ ಸ್ಟಾರ್ಟ್ ಆಗ್ತದೆ. ಈಗ ಅವರು ಪರಿಚಯ ಸ್ವಲ್ಪ ತಿಳ್ಕೊಂಬಂತ ಅವ್ರ ಹೆಸರು ಸಿದ್ದಪ್ಪ ಸಾವಣ್ಣ ಬಿದ್ರಿ ಅಂತೇಳಿ ಬಗಲ್ಕೊಟ್ಟಿದ್ದವ್ರ. ಈ ರೀತಿ ಅಗ್ದಿ ಮಸ್ತ್ ಕವನಗಳನ್ನ ಹೇಳ್ತಿರ್ತಾರೆ ಅವ್ರ. ಸೊ ಜೀವನದ ಸತ್ಯಾಂಶಗಳ ಬಗ್ಗೆ ಭಾರಿ ಮಾತುಗಳನ್ನ ಹೇಳ್ತಿರ್ತಾರೆ ಮತ್ತು ಮಾತಾಡೋಕ್ಕೂ ಭಾರಿ ಇದ್ದಾರೆ. ಅಗದಿ ನಮ್ಮ ಜವಾರಿ ಭಾಷೆದಾಗ ಮಾತಾಡ್ತಾರೆ. ಸೊ ನಾನು ಲಾಸ್ಟ್ ಮಾಲಿಂಗ್ಪುರ್ ಫಂಕ್ಷನ್ಗೆ ಹೋದಾಗ ಅವ್ರು ಬಂದಿದ್ದರು. ಅಲ್ಲಿ ಕೆಲವೊಂದು ಫುಟೇಜ್ಗಳನ್ನ ಶೂಟ್ ಮಾಡಿದ್ದೆ ಅವ್ರ ಬಗ್ಗೆ ಕಂಪ್ಲೀಟಾಗಿ. ಸೊ ಅದನ್ನ ತೋರಿಸ್ತಂತ. ಸೊ ವಿಡಿಯೋ ನೋಡಿರಿ, ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಒಟ್ಟಿನಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ಮರ್ಯಾಕೋಬೇಡ. ಸಿಗೋಣ ಮತ್ತೆ ನೋಡ್ತೀವಿ. ತಾಯಿ ತಂದಿನ ಮಕ್ಕಳ ಎಲ್ಲ ತಾಯಿ ತಂದಿ ಋಣ ಮಕ್ಳು ಎಂದರ ತೀರ್ಸ್ಯಾರೇನ್ರಿ? ತಾಯಿ ತಂದಿ ಋಣ ಮಕ್ಳು ಎಂದರ ತೀರ್ಸ್ಯಾರ? ಯಾರಿಗೂ ತೀರ್ಸಾಕ ಬರುದಿಲ್ಲ. ಹಂಗ ಈ ಭೂಮಿನ ತಾಯಿ ನಮ್ಮ ರೈತನ ತಂದಿ ಅನ್ನುವಂಥ ಧೈರ್ಯದ ಮ್ಯಾಗ ನಾವು ಬದುಕಾಕತ್ತೇವಿ. ಆ ಮಳೆರಾಯನ ಆಶ್ರಯ ಇಟ್ಕೊಂಡು ನಾವು ಬದುಕಾಕತ್ತೇವಿ. ಅದಕ್ಕೆ ನಮ್ಗೆ ಯಾರು ಹಂಗಿಲ್ಲ, ಯಾರು ಇದು ಇಲ್ಲ. ಅದಕ್ಕೆ ಈ ಕಾರ್ಯಕ್ರಮದಾಗ ಎಲ್ಲರೂ ಇವತ್ತಿನ ಸನ್ಮಾನ ಎಲ್ಲರಿಗೂ ಕರೆದು ಅಂತ ಇರ್ತ ಕಾರ್ಯಕ್ರಮ ನೋಡಿದೆವು. ಮುಂಜಾನೆ ಲಗುಣ ತಯಾರಾಗಿತ್ತು, 10ಕ್ಕೆ ಬರ್ಬೇಕ್ರಿ ಅಂದ್ರು. 10ಕ್ಕೆ ಯಾವಾಗ ಹೆಂತಿ ಮುಗಿತೈತಿಪ್ಪ ಇದು ಅಂದೇವಿ. ಇನ್ನು ಎಲ್ಲಿ 3-4 ತನಕ ಈ ಹೆಂತಿ ಚಾಲು ಉಳಿತೈತಿ. ಅದಕ್ಕೆ ಬಿಟ್ಟಿದ್ರೆ ಜಾತಿಗೊಬ್ಬರು ಹುಟ್ಟತಾರೋ ಶಾಣ್ಯಾರನ್ನ ಕೊಂದಾರವ್ರ ಜಾತಿ ದಡ್ರು ಕೂಡಿ ಶಾಣ್ಯಾರಿಗೆ ಕೊಡದಿಲ್ ಕಿಮ್ಮತ್ತ ದಡ್ರಿ ಎಲ್ಲ ಶಾಣ್ಯ ಮಂದಿ ಹುಗದಾರ ಜೀವಂತ. ಯೇಸೋ ಕ್ರಿಸ್ತನ ಕೊಂದಾರ ಇವರು ಎದೆಯಾಗ ಮಳೆ ಬೆಳೆದ, ಗಾಂಧಿ ಮುತ್ತನ ಕೊಂದಾರ ಕೂಡಿದ ಮಂದಿಗೆ ಗುಂಡೋಗದ, ಅನ್ನ ಬಸವನ ಕಳಿಸ್ಯಾರ ಇವರು ಕೂಡಲ ಸಂಗಮಕ್ಕ ಸುಖ ಅನ್ನೋದೆಲ್ಲ ಅಷ್ಟಿಲ್ಲೋ ಶಾಣ್ಯರ ಜನ್ಮಕ್ಕ. ಹೇಳ್ತೀನಿ ಕೇಳರಪ್ಪ ಶಾಣ್ಯರ ಗುಟ್ಟ, ಜಾತಿ ಬಿಟ್ಟ ಜಾತ್ಯಾಗ ಹೋಗಿ ಮಾಡ್ತಾವ್ ಮೆಟ್ಟ. ಕಾಯ್ದೆ ಕಾನೂನು ಪುಸ್ತಕ ಬರೆದ ಅಂಬೇಡ್ಕರ ಧರ್ಮ ಬಿಟ್ಟ ಧರ್ಮದಾಗ ಹೋಗಿ ಕುಂತಾರ. ಎಲ್ಲಿ ಇದ್ರು ಶಾಣ್ಯರ ಹಾರ್ಸ್ಯಾರ ಕೀರ್ತಿ ಪತಾಕಿ, ಹಾರಾಡಿ ಬಂದ ಪಾರೋಳ ಕಾಳ ತಿಂದಂಗ ಕುಕ್ಕಿ. ಎಟ್ಟು ಗೊಜ್ಜಿದ್ರು ಶಾಣ್ಯಾರಿಗೆ ಹತ್ತುದಿಲ್ಲ ಹೊರಸ, ಶಾಣ್ಯರೆಲ್ಲ ತೇರಿನ ಮೇಲೆ ಇದ್ದಂಗ ಕಳಸ. ಮುಳ್ಳು ಇದ್ದಾಗ ಶಾಣ್ಯರ್ನ ಯಾರು ಹಿಡ್ದಿಲ್ಲ ಕೋಣ, ಸತ್ತ ಮೇಲೆ ಹೊಗಳತಾರೋ ಆಯಮ್ಮಿ ಹೈನ. ಸತ್ತ ಮೇಲೆ ಬೆಳಗತೈತಿ ಶಾಣ್ಯಾರ ಕೀರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ, ದಡ್ರವಾಗಿ ಪೂಜೆ ಮಾಡ್ತಾರೆ ಶಾಣ್ಯಾರ ಮೂರ್ತಿ ಅಂತ ಹೇಳ್ತಾ ನಾವೆಲ್ಲ ಸತ್ತ ಎಮ್ಮಿಗೆ ಸೇರ್ತು ಪಡ್ಕೊಂತ ಬಂದೇವಿ. ಜೀವಿದ್ದ ಎಮ್ಮಿಗೆ ಬೇವು ಹಾಕಲ್ಲೆವು, ನೀರು ಕುಡಿಸಲ್ಲೆವು, ಅದನ್ನ ಹಿಂಡ್ಕೊಲ್ಲೆವು, ಕರ ಬಿಡುವಲ್ಲೆವು, ವಾಗತ್ತಂಗೆ ಏನು ಮಾಡೋ ಅಲ್ಲೇವಿ. ಅದಕ್ಕೆ ಇವತ್ತೆಲ್ಲ ಏನು ಕೆಲವು ಮಂದಿ ಹಾಲು ಎಲ್ಲಿ ಬರ್ತಾವ ಸಾಲಿ ಹುಡುಗರು ಕೇಳಿದ್ರೆ ಡೈರಾಗಿ ಬರ್ತಾವ ಅಂತಾರು. ಎಮ್ಮಿ ಹಾಲು ಹಿಂಡವ್ರಿಲ್ಲ, ಆಕಳ ಹಾಲು ಹಿಂಡವ್ರಿಲ್ಲ, ದನ ಕಟ್ಟವ್ರಿಲ್ಲ. ಈಗೆಲ್ಲ ಸಾಲಿ ಕತ್ತ ನೀ ಕಲಿ ನಾ ಕಲಿ ಆ ಸೆರೆನಗಡೆ ಕುಡುಕ್ರು ನೀ ಕುಡಿ ನಾ ಕುಡಿ ಅಂತ ಅಂಗಡಿ ಖಾಲಿ ಮಾಡ್ತಿರ್ತಾರಲ್ಲ, ಹಂಗೆ ಸಾಲಿ ಕಲಿಯಾಕ ಹೋಗಿ ಇವರೆಲ್ಲ ಖಾಲಿ ಮಾಡಿಬಿಟ್ಟಾರ. ಶಾಲ್ಯಾಗೂ ಏನೂ ಇಲ್ಲ, ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಏನು ರಗ ಬರುದು ಹಂಗ ಹೋಗುದು, ಶಾಲ್ಯಾಗೂ ಏನೂ ಇಲ್ಲ. ಸುಮ್ಮನೆ ಏನೋ ಅಕ್ಷರ ಕಲಿತ್ರೆ ನಿಮಗೆ ಮುಂದಿನ, ಯಾಕಂದ್ರೆ ಈಗ ಕಲಿಲಾರ್ದ ಏನು ಬರಂಗಿಲ್ಲ. ಇದು ಹೆಂಗ ಬದುಕೇವು ನಾವು, ಹೆಂಗ ಬದುಕೇವು. ಇನ್ನು ಮುಂದೆ ಈ ಬಟನ್ದಾಗ ಏನೇನು ಮಾಡ್ತಾರಲ್ಲ ಅದೆಲ್ಲ ಕಲಿಲಾರ್ದ ಏನೂ ಬರಂಗೇ ಇಲ್ಲ. ಒಟ್ಟ ಕಲಿಯಬೇಕಾಗೈತಿ, ಹೆಂಗಾರ ಮಾಡಿ ಕಲಿಬೇಕಾಗೈತೆ. ಹಂಗ ಮಾಡಿ ಕಲ್ಕೋತ ಹೋಗುದ. ಬರೀ ಬಟನ್ದಾಗ ಬಡಿಯವ್ರ ಆದ್ರು ಭೂಮಿಯಾಗ ದುಡಿಯವ್ರು ಯಾರು? ಭೂಮಿಯಾಗ ದುಡಿಯವ್ರು ಯಾರು? ಹಳದ ಮಕ್ಕಳು ಜಾಕಿ ಮಾಡವ್ರು ಯಾರು? ಅಲ್ಲಿ ಸಾಲಿಗೆ ಹಚ್ಚಿ ಇಲ್ಲಿ ಸಾಲಿಗೆ ಹಚ್ಚಿ ಅವಕ್ಕೆ ನಮ್ಗೆ ದಿವಾಳಿ ಹಿಡಿದು ಬಿಟ್ಟಿದ್ದು. ಇದು ಏನು ಶುದ್ಧ ಮಾಡಾಕ ಮುಂದೆ ಯಾವ ಪುಣ್ಯದಾಗ ಹುಡ್ತಾನ ಆದ್ರೆ ಸತ್ಯ ಬರ್ತೈತಿ. ಸತ್ಯ ನಾವು ಅಲ್ಲಪ್ಪ ನಿನ್ನ ಸರಿದಾಗ ಭಾಳ ಮಂದಿ ಸಿಟ್ಟದವ್ರು ನಿನ್ನ ಮ್ಯಾಗ. ನಿನ್ನ ಬೆನ್ನು ಹತ್ತಿ ಬಂದ್ರೆ ಅವ್ರೆಲ್ಲ ಬೆವುತಾರ ನನಗೆ. ಅದಕ್ಕೆ ನಾ ಸುಮ್ಮ ಕೂತೀನಿ ಕಳ್ಳರು ಸುಳ್ಳರು ಗುಂಪಿನ್ಯಾಗ. ನಿನ್ನ ಹಂತೇಲಿ ಅಂತ ಅದು ಏನೈತಿ? ನಿನ್ನ ನಂಬಿದವ್ರಿಗೆ ಸುಖ ಎಲ್ಲೈತಿ? ಅವ್ರ ನೆತ್ತಿ ಮ್ಯಾಲೆ ಕದಲದ ಕತ್ತಿ ತೂಗಾಡ್ತೈತಿ. ನಿಂದಿ ಮಾತಿನ ಮುಳ್ಳ ಮೈಗೆ ಮನಸ್ಸಿಗೆ ಚುಚ್ಚಿ ನೋವು ಮಾಡೈತಿ. ಸತ್ಯ ನಾವು ಅಲ್ಲಪ್ಪ ನಿನ್ನ ಸರಿದಾಗ ಭಾಳ ಮಂದಿ ಸಿಟ್ಟದವ್ರು ನಿನ್ನ ಮ್ಯಾಗ. ಎಷ್ಟೋ ಮಂದಿ ನಿನ್ನ ಬೆನ್ನ ತಿರುಗಾಡಿದ್ರು, ಸಾಧುರು ಸಂತರು ಶರಣರು ದಾಸರು. ನೀ ಹಚ್ಚಿಟ್ಟು ಬೆಂಕಿಯಾಗ ಸುಟ್ಕೊಂಡು ಸತ್ರು. ಸತ್ಯ ನಾವು ಅಲ್ಲಪ್ಪ ನೆನೆಸಿದಾಗ. ಮೊಹಮ್ಮದ್ ಪೈಗಂಬರ್ ಏನ್ ಬೆಳ್ಕೊಂಡ? ಯೇಸು ಕ್ರಿಸ್ತ ತುಂಬಾ ಬಳಿ ಬಡಿಸ್ಕೊಂಡ, ಗಾಂಧಿ ಮುತ್ಯ ಗುಂಡು ಹೋಗಿಸ್ಕೊಂಡ, ಅನ್ನ ಬಸವಣ್ಣ ಕೂಡಲು ಸಂಗಮ ಕೂಡ್ಕೊಂಡ. ಸತ್ಯ ನಾವು ಅಲ್ಲಪ್ಪ ನಿನ್ನ ಸರಿದಾಗ ಭಾಳ ಮಂದಿ ಸಿದ್ದವ ನಿನ್ನ ಮ್ಯಾಗ. ಅವ್ರಂಗೆ ನಿನಗೆ ಆಗುದಿಲ್ಲ ನಾ ಮರಳ, ಯಾಕಂದ್ರೆ ಭಾಳ ಇದ್ದವ್ ನಿನ್ನ ದಾರ್ಯಾಗ ಮುಳ್ಳ. ಎಟ್ಟಂತ ಹೇಳಿ ನಿನ್ನ ಬೆನ್ನು ಹತ್ತಿದವ್ರ ಗೋಳ. ಸತ್ಯ ನಾವು ಅಲ್ಲಪ್ಪ ನಿನ್ನ ಸರಿದಾಗ. ನನ್ನ ಮನುಷ್ಯನಾಗ ನಿನ್ನ ನೆನಪಿನ ಬುತ್ತಿ ಮಾಡಿ ಕಟ್ಟಿ ಇಟ್ಕೊಂಡೀನಿ. ನನ್ನ ಹೊಟ್ಟೆ ಹಸ್ತಾಗ ಬಿಚ್ಕೊಂಡು ಉಣ್ತೀನಿ. ನನ್ನ ಮಗ್ಳಿದ್ದವ್ರು ಯಾರ ಕೇಳಿದ್ರೆ ಅವ್ರಿಗೆ ಕೊಡ್ತೀನಿ. ಅವ್ರು ನಾನು ಕೂಡ ಕೂಡಿ ಉಣ್ಣುದು ನೋಡಿ ನಾ ಸಂತೋಷ ಪಡ್ತೀನಿ. ಸತ್ಯ ನಾವಲ್ಲಿ ಬಂದು ಸರಿದಾಗ ಭಾಳ ಮಂದಿ ಸಿಟ್ಟದ ನಿನ್ನ ಮ್ಯಾಗ ಅಂತ ಹೇಳ್ತಾ ಇವತ್ತು
ಕಾರ್ಯಕ್ರಮದಾಗ ಇನ್ನ ಭಾಳ ಮಂದಿ ಮಾತಾಡೋದಾರ. ಯಾಕಂದ್ರೆ ಎಲ್ಲ ನಾನು ಮಾತಾಡಿ ನನ್ನ ಮಾತು ಅವರು ಇವನ್ ಎಲ್ಲಿ ಹಿಡ್ಕೊಂಡು ಬಂದಿರೋ ಮರ ಹುಚ್ಚನ ಮೊದಲು ಬಿಟ್ಟು ಕಳಿಸ್ಬೇಕು ಅನ್ನಬಾರ್ದು ನಮ್ಗೆ. ಅದಕ್ಕೆ ಎಲ್ಲರೂ ಒಂದೇ ಚೇಟ ಮಾತಾಡಿ ನಮ್ಮ ಹಿಂದಿನ ನೆನಪುಗಳನ್ನು ನಮ್ಮ ಹೆಂಡತಿ ಪದ್ದಾಗ ಹೆಂಗೆ ಅವ್ರೊಂದು ಹಾಡು ಇವ್ರೊಂದು ಹಾಡು ಹತ್ತಿದ್ರಲ್ಲ ಅವ್ರೊಂದು ನಾಲ್ಕು ಇವ್ರೊಂದು ನಾಲ್ಕು ಮಾತಾಡಿ ನಮ್ಮ ಬದುಕನ್ನ ನಮ್ಮ ಇದೆಯನ್ನ ಹಗಲು ಮಾಡ್ಕೊಂಡು ನಮ್ಮ ನೆನಪಿನ ಬುತ್ತಿಯನ್ನ ಇನ್ನಟ್ಟು ಕಟ್ಕೊಂಡು ಗಡ್ದಣ್ಣ ಅವ್ರನ್ನ ನಾವು ನೀವೆಲ್ಲ ನೆನಪಿಗೆ ಮಾಡ್ಕೋತ ಅದಕ್ಕೆ ಎರಿಯಾ ಹೊಲದಾಗ ಶಿರುಳ ಎರಿಯಾಗ ಎಳೆಯ ಸೌತಿಕಾಯಿ ಹರಿಯಂದರ್ ಹೆಂಗ ಹರಿಯಂದರ್ ಹೆಂಗ ಹರಿಯಲೆ ಗಡದನ್ನವ್ರನ್ನ ಮರಿಯಂದರ್ ಹೆಂಗ ಮರಿಯಲೆ ಕುಂದ್ರು ಕುರ್ಚಿವ ಬಿಟ್ಟ ಮಣಗು ಮನ್ಸ ಬಿಟ್ಟ ಇಡ್ಡಾಡು ಮಕ್ಕಳನ್ನ ಕೈ ಬಿಟ್ಟ ಗಡದನ್ನವ್ರ ಅದರ ಬಿಟ್ಟು ಬರಲಿಲ್ಲ ಅಂತ ಗಡದನ್ನವ್ರನ್ನ ನಾವು ಒಂದು ಕಡೆಗೆ ನೆನಪು ಮಾಡ್ಕೊಂಡು ಯಾಕಂದ್ರೆ ಅವ್ರನ್ನ ನೆನಪು ಯಾಕೆ ಮಾಡ್ಕೊಂತಾರೆ? ಎಲ್ಲರ ಮನ್ಯಾಗ ಸಾವ್ತಾರೆ, ಎಲ್ಲರ ಮನ್ಯಾಗ ಹುಡ್ತಾರ, ಇಟ್ಟು ಮಂದಿ ಅವ್ರಿಗಾಗಿ ಯಾಕೆ ಹುಡ್ತಾರ? ಅವ್ರದೊಂದು ವಿಶೇಷ ಐತೆ. ಅವ್ರೊಂದು ಸತ್ಯಕ್ಕಾಗಿ ದುಡಿದಾರು, ನ್ಯಾಯಕ್ಕಾಗಿ ಹೋರಾಟ ಮಾಡ್ಯಾರು. ಅದಕ್ಕಾಗಿ ಅವ್ರನ್ನ ಇದು ಮಾಡ್ತಾರ. ನಾವು ಊರ್ ಮಂದಿ ಬಣ್ಣಿಗೆ ಬೆಂಕಿ ಹಚ್ಚವ್ರು ನಮ್ಮನ್ನ ಯಾರು ನೆನಪು ಮಾಡ್ಕೋತಾರ್ರಿ? ನಮ್ಮನ್ನ ಯಾರು ನೆನಪು ಮಾಡ್ಕೊಳಂಗಿಲ್ಲ. ಊರ್ ಮನೆಗೆ ಗುರಿ ಹಚ್ಚವ್ರ ಮಂದಿ ರೊಕ್ಕದಾಗ ಸೆರೆ ಕುಡಿದು ಹಲಗಿ ಬಾರಿಸೋರ್ನ ಯಾರು ನೋಡಂಗಿಲ್ಲ. ಸಾತ ಸುಳಿವಾಗ ಪಾಳ ತೋಲ್ಬಿಡ್ತಾರ. ಅದಕ್ಕೆ ಅಂತ ಪುಣ್ಯದವ್ರನ್ನ ನೆನಪು ಮಾಡ್ಕೊಂಡು ಒಂದು ಗಳಿಗೆ ನಾವೆಲ್ಲರೂ ತೃಪ್ತಿಯಿಂದ ಅವ್ರ ನೆನಪು ಮಾಡ್ಕೊಂಡು ಅವ್ರ ನೆನಪಿನಾಗ ಇವತ್ತಿನ ಒಂದು ದಿನ ಅಲ್ಲ, ಒಂದೇ ದಿನ ಅಲ್ಲ, ಈ ಹೋರಾಟ ಇಟ್ಟಕ್ಕಂಡು ನಿಂದಿರಬಾರ್ದು. ಇನ್ನು ಮುಂದೆ ಇನ್ನು ಮ್ಯಾಗ ಚಾಲು ಮಾಡ್ರಿ. ಯಾಕಂದ್ರೆ ದೀಪ ಇಂಥ ಮಠ ಮಧ್ಯದಾಗ ದೀಪ ಹಚ್ಚಾವ್. ಈ ದೀಪ ಆರ್ಲಾರ್ದಂಗ ಎಣ್ಣೆ ಮುಗಿಲಾರ್ದಂಗ ಹೋರಾಟದ ಶಕ್ತಿ ಎಲ್ಲ ನಮ್ಮ ರೈತರ ಮನದೊಳಗೆ ತುಂಬಿ ತುಳುಕಲಿ. ಹೊಸ ರೈತರು ಹಳಿ ಮುದುಕರು ಹಿಂದಕ್ಕೆ ಸೇರಿಸಿ ಹೊಸ ಹುಡುಗರು ಈ ಹಂತಿ ಒಳಗ ಮತ್ ನೋಡ್ರಿ ಎಳ್ಳು ಒಗದ್ರ ಇದು ಜ್ವಾಳ ಒಗದ್ರ ಎಳ್ಳು ಆಗುವಂತ ಬಿಸಿಲಾಗ ಗಟ್ಟಿ ಗಡ್ದು ಕೂತೀರಿ. ಈಗ ಯಾರು ಅಂತವ್ರು ಬಂದು ಕೂತಾರನ್ರಿ ಹೊತ್ನ್ಯಾಗ? ಯಾರು ಕುಂದ್ರಂಗಿಲ್ಲ. ಇದೆಲ್ಲ ಕುಂದ್ರವ್ರು ಯಾರು ಅಂದ್ರೆ ಭೂಮ್ಯಾಗ ದುಡಿಯವ್ರ ಬಂದು ಕುಂದ್ರಬೇಕೀಗ. ಉಳ್ಕಾದವ್ರಿಗೆ ಕುಂದ್ರಾಗ ಜಾಗನೇ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಪ್ಯಾನ್ ಹಚ್ಕೊಂಡು ಕೂತಿರ್ತಾರೆ. ಪ್ಯಾನ್ ಹಚ್ಕೊಂಡು ಕುಂದ್ರ ಹೊತ್ನಾಗ ನೀವು ಎಷ್ಟು ಕೂತೀರಿ ಅಂದ್ರೆ ಗಟ್ಟಿಗಾಳ. ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು ತೆನಿ ಮುರಿದ್ರಿಲ್ಲ ಹಿಡಿದೇಣಿ ತಗೋತಿದ್ರು. ಹಿಡ್ದೇಣಿ ಅದಕ್ಕಂದ್ರೆ ಬಿತ್ತು ಬೀಜಕ್ಕೆ ಮುಂದಿನ ಬೀಜಕ್ಕೆ ಚಲೋ ಬೀಜ ಅಂತೇಳಿ ಹಿಡ್ದೇಣಿ ತಗೋತಿದ್ರು. ಹಾಗೆ ಅಂತ ಹಿಡ್ದೇಣಿ ಯಾರು ಅಂದ್ರೆ ಇವತ್ತೇನು ನೀವು ಗಟ್ಟಿಯಾಗಿ ಕೂತಿರ್ಲ ನೀವ ಹಿಡ್ದೇಣಿ ಕಾಲ. ಮುಂದಿನ ಬೆಳೆಗೆ ಬಿತ್ತಾಕ ಬೀಜ ಆಗೋ ಕಾಲ ಅಂದ್ರೆ ನೀವ. ಅದಕ್ಕೆ ಇನ್ನು ಹಳಿ ಮಂದಿ ನಮ್ಗೆ ಇವತ್ತು ಈ ಹಿರಿಯರು ಅವ್ರು ಕೂಡಿ ಮಾತಾಡುವಾಗ ನೋಡ್ತಿದ್ದೀವಿ. ಅವರೆಲ್ಲ ಹೋರಾಟ ಮಾಡಿದವರು ಆಗಳನ್ನ ಬಂದಾಗ ಮಾತಾಡಿದ್ರು. ಹೌದು, ಇನ್ಯಾರು ಹೋರಾಟ ಮಾಡೋರು, ಇನ್ಯಾರು ಕೂಗವ್ರದಾರು, ನಮ್ಮ ಈ ಸಂಸ್ಥೆಗೆ ವಾರಿಸ್ತಾರೆ ಯಾರು ಆಗವ್ರದಾರು ಅಂತ ಎಲ್ಲರೊಳಗೂ ಚಿಂತನೆ ನಡೆದೈತಿ. ಯಾಕಂದ್ರೆ ಈಗ ಶುದ್ಧ ಮಾಡೋರಂತೂ ಎಲ್ಲಿ ಇಲ್ರಿ, ಬರೀ ಸುದ್ದಿ ಮಾಡೋರದಾರ. ಶುದ್ಧ ಮಾಡೋರು ಯಾವ ಊರಾಗಿಲ್ಲ, ಬರೀ ಸುದ್ದಿ ಮಾಡೋರದಾರ. ಹೆಪ್ಪ ಹಾಕೋರಂತೂ ಕೇಳಬೇಡಿ, ಬರೀ ಉಪ್ಪು ಹಾಕೋರದಾರ. ಹೆಪ್ಪ ಹಾಕೋರು ಇಲ್ಲ, ಬರೀ ಉಪ್ಪು ಹಾಕೋರದಾರ. ಹಿಂಗೆ ಕೂಡ್ಸವ್ರಿಲ್ಲ, ಅಗಲಿಸವ್ರದಾರ. ಅಗಲಿಸಿ ಎವಳೋ ಹಣ್ಣನ್ನು ಮಾಡಿ ಅಲ್ಲಾಕೆ ಹೋಗ್ತೀರಿ ಹೋಗಿ ಮಳ ಅಲ್ಲೇನೈತೆ ನಡಿ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರ. ಅದಕ್ಕೆ ನಿಮ್ಮನ್ನ ಮುರ್ತಾರ, ಗೊತ್ತಿಲ್ಲದಾಗ ಮುರ್ತಾರ. ಅದಕ್ಕೆ ನಿಜವಾಗ್ಲೂ ರೈತರ ಮತ್ತು ಒಂದು ಹೇಳೋದಂದ್ರೆ ನಮ್ಮ ಹಿಂದಿನ ಕಾಲದಿಂದ ನೋಡ್ಕೊತ ಬಂದ್ರೆ ನಮ್ಮ ಕಲೀಲಾರ್ದವ್ರಿಂದ ಏನೂ ನುಕ್ಸಾನ್ ಆಗಿಲ್ರಿ. ಕಲ್ತವ್ರಿಂದ ನುಕ್ಸಾನ್ ಭಾಳ ಆಗೈತಿ. ಕಲ್ತವ್ರು ಯಾಕೆ ಅವ್ರ ಶಾಣ್ಯಾರ ಅವ್ರ ಮುಂದೆ ಹೋಗ್ತಾರ, ಅವ್ರ ಹಾಳು ಮಾಡ್ತಾರ, ಅವ್ರ ಹತ್ತಿ ಬಿತ್ತಾರ. ನಾವು ಹೆಂಗೆ ಇಟ್ಟದ ಹಂಗೆ ಇಟ್ಕೊಂಡು ನಾವು ಬಂದೇವಿ. ನಿಜವಾಗ್ಲೂ ಕಲ್ತವ್ರ ನಮ್ಮನ್ನ ಹಾಳು ಮಾಡಕತ್ತಾರು. ಅದಕ್ಕೆ ನೀವು ಕಲೀಲಾರ್ದವ್ರು ಹೇಳಿದಿರಲ್ಲ, ಇನ್ನಾರ ಶಾಣ್ಯಾರ ಆಗ್ರಿ. ಯಾಕಂದ್ರೆ ಭಾಳ ಮತ್ತೊಂದು ಅವರು ಏನಂದ್ರೆ ಇದು ಇದ್ದಾಗ ಅವ್ರು ಎಷ್ಟು ಮಂದಿ ಅಂದ್ರೆ ಅವ್ರಿಗೆ ಇದು ಗೊತ್ತಿರೋದಿಲ್ಲ. ಅವ್ರಿಗೆ ಜೇನು ಅವರು ಗುಂಗಿ ಹುಳ ಇದ್ದಂಗೆ, ಯಾವ ಕಂಜುರ್ಗಿ ಹುಳ ಹುಟ್ಟಿದ್ದಂಗೆ ಜೇನು ಇಡಕ್ಕೆ ಬರೋದು ಅವ್ರಿಗೆ. ಬರೀ ಒಣ ಹುಟ್ಟಿಟ್ಕೊಂಡು ಕುಂದ್ರ ಅವ್ರು ನೀವು ಎಷ್ಟು ಜೇನನ್ನ ಬಿಡಿಸ್ಕೊಂತ ಬರೀ ಕಾರಿ ಹೋಗಿ ಬಿಡೋರು ಅವ್ರು ಬರೀ ಜೇನು ಇಡೋರಲ್ಲ. ಅವ್ರಿಗೆ ಜೇನು ಹಿಡಿದ ಗೊತ್ತಿರಾಗಿಲ್ಲ. ಅದಕ್ಕೆ ಬಲೆ ನಾನು ಬೀರ್ಗೊಂಡ ಜಾಡಿಸಿ ಗೊಂಗಡಿ ಹೊತ್ಕೊಂಡ ಕುರಿಯ ಹೊಡೆದ ದಡ್ಡಿ ಹಿಂಡ್ಕೊಂಡ ಅಂದ್ರೆ ನಮ್ಮ ಹಿಂದಿನವ್ರು ಹೇಳ್ತಿದ್ರು. ಬಲೆ ನಾನು ಬೀರ್ಗೊಂಡ ಜಾಡಿಸಿ ಗೊಂಗಡಿ ಹೊತ್ಕೊಂಡ ಕುರಿಯ ಹೊಡೆದ ದಡ್ಡಿ ಹಿಂಡ್ಕೊಂಡ ಅಂದ್ರೆ ಕಂಟ್ಯಾಗ ಜೇನು ನೋಡಿದ್ದ,
ಕಂಟ್ಯಾಗಿ ಜೇನ್ ನೋಡಿದ್ದ, ಕಂಬಳಿ ಹೊತ್ಕೊಂಡ, ಜೇನ್ ಬಿಡಿಸಿದ, ಹುಳ ಎಬ್ಬಿಸಿ ಜೇನ್ ಬಿಡಿಸ್ಕೊಂಡ ಅಂತ ನಮ್ಮ ಜಾನಪದವ್ರು ಹೇಳ್ತಿದ್ರು. ಆ ಹಂತಿ ಒಳಗೆ ಜಾನಪದೊಳಗೆ ಭಾಳ ಚಂದ ಅದಾವ. ಇದು ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು, ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕ್ಯಾಳು, ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲು ಹರಿದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವ್ನ ಉಡಿಯಾಗ ಅಂತೇಳಿ ನಮ್ಮ ಹಂತಿ ಪದ್ದವ್ರು ಹಾಡ್ತಿದ್ರು. ನಮ್ಮ ಅವುಗಳು ಬೀಸುಕಲ್ಲಿ ಅವ್ರು ಹಾಡ್ತಿದ್ರು. ಅವ್ರು ಎಂತ ಹಾಡುಗಳ, ನನ್ನವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಂಡ್ಬಾರ ಹೆಣ್ಣಿನ ಹರ್ಲಿ ಬಂದಾವ ಬರಬಾರ, ತಾಯಿ ಮಕ್ಕಳ ಜೋಡ ತಾಳಿ ಸೋಮನ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದ್ಯಾರ ಬಾಗಿ ಬಿಡ್ತಾರ, ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಉಂಡ್ಯಾಗ ಮಲಿಹಾಲ, ಹೇಸಿನ ಮಾತೇನ ಜೀರಿಗಿನ ಆತೇನ, ಹಿಂದ ಮಾತಾಡೋದು ಹಿತವೇನ ಹಿರಿ ಬಳ್ಳ್ಯಾನಕಾಯಿ, ಹಣ್ಣೊರದ ಮ್ಯಾಗ ರುಚಿಯನ್ನ, ಹಸನುಳ್ಳ ಈ ಬತ್ತಿ ಮಸಿ ಮಾಡಿ ಕೆಡಿಸಾಳ, ಹಸಿಗೇಡಿ ಗೂಡ ಗೆಳತಾನ ಮಾಡಿದ್ರ ಬಿಸಿಲಾಗ ದಾರಿ ನೆಡದಂಗ, ಹತರಿಕೆ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಳಿ ಮುಂದ ರತ್ನದ ಹಳ್ಳಾಗಿ ಹೊಳದೇನಂತ ಅವ್ರು ಹಾಡ್ತಿದ್ರು. ನಮ್ಮ ಹಂತಿ ಅವ್ರು ಹಾಡ್ತಿದ್ರು. ಕಂಬಿಯ ಹೊತ್ತವಳ ತಂಗಿಯನ್ನು ಹುಟ್ಟಾಳು, ನಿಂಬಿ ಪತ್ತರದ ಜರ್ತಾರ ಉಟ್ಟುಕೊಂಡ ಕಂಬಿಗೆ ಆರುತ್ತಿ ಬೆಳೆಗಳು ಏನ್ ಎಲ್ಲ ಹಾಡ್ತಾವಿದ್ದು ಹಾಡವ್ರಿದ್ರು, ನೋವ ಕೇಳೋರಿದ್ರು. ಆ ಹೊಲಕ್ಕೆ ಕಣಾರ ಆಸಿ ಮಾಡಿ ಎಲ್ಲ ಮಂದಿ ಕೂಡಿ ಹಂತಿ ಹೊಡೆದು ಕೇಳೋರಿದ್ರು, ಪದ ಕೇಳೋರಿದ್ರು, ಹಾಡೋರಿದ್ರು. ಈಗ ಏನೂ ಇಲ್ಲ, ಸತ್ತವ್ರ ಮುಂದೆ ಹಳ್ಳವ್ರಿಲ್ಲ, ಬೀಸವ್ರ ಅಂತೂ ಇಲ್ಲ. ಮತ್ತೀಗ ಏನಿಲ್ಲ. ಮತ್ತೀಗ ಕೆಲವು ಮಂದಿ ಏನಾಗೈತೆ ಅವ್ರು ಗಂಡು ಮಕ್ಳು ದುಡಿಯಾಕ ಒಲ್ಲೆತ್ತಾರು, ಹೆಣ್ಮಕ್ಳು ಹಡಿಯಾಕ ಒಲ್ಲೆತ್ತಾರು. ಎಲ್ಲ ಊರಾಗ ಹಿಂಗೆ ನಡೆದು ಬಿಟ್ಟಾವ. ಎಲ್ಲ ಏನು ಕೆಲಸ ಇಲ್ಲ. ಅವ್ರು ಶರಣಾಗಿರ್ತಾರು, ಟಿವಿ ಮುಂದೆ ಇರ್ತಾರೆ. ಹೇಳೋರಿಲ್ಲ, ಕೇಳೋರಿಲ್ಲ. ಮತ್ತೆ ಇನ್ನೂ ಒಂದು ಪಕ್ಕ ಸಂಸ್ಕೃತ ಎಲ್ಲ ಕೆಡಿಸಿಬಿಟ್ಟೈತಿ. ಸ್ವಾಮಿಗಳ ಬಾಯಿ ಬಿಟ್ಟು ಹೇಳವಲ್ರ, ಶಾಲೆಯ ಮಾಸ್ತರ್ಗಳ ಬಾಯಿ ಬಿಟ್ಟು ಹೇಳವಲ್ರ, ಊರನ್ ರಾಜಕಾರಣಿಗಳು ಕುಯ್ಯ ಅನ್ನವಲ್ರ, ಗಪ್ಪ ಕಡ್ದು ಡಬ್ಬ ಕೂತ್ ಬಿಟ್ಟಾರ ಎಲ್ಲರೂ. ಈಗ ನೋಡ, ಹಿಂದೆ ನಮ್ಮ ಹೆಣ್ಮಕ್ಳು ಒಂದು ಕೆಲ ಮಂದಿ ನಮ್ಮ ಅವುಗಳದಾರ, ಸೀರೆ ಶಾಲೆಗೆ ಹೊತ್ಕೊಂಡು ಕೈ ತುಂಬ ಬಳಿ ಇಟ್ಕೊಂಡು ಮುಂದೆ ಹಣ್ಣು ತುಂಬ ಕುಕ್ಮ ಹಚ್ಕೊಂಡು ಬರೀ ಒಂದು ತಾಳಿಲ್ಲ ಸಾಮಾನು ಬೇರೆ ಬಂಗಾರ ಏನು ಬೇಡ, ಆ ಸಾಮಾನು ಇಟ್ಕೊಂಡು ಮುಂದೆ ಬಂದ್ರೆ ನಮಸ್ಕಾರ ಮಾಡುವಂತ ತಾಯಿಗಳಿದ್ರು. ಈಗ ಎಲ್ಲರೂ ಆ ನೆಮಣ್ಯಾರ, ನಾವು ಸಣ್ಣವ್ರಿದ್ದಾಗ ನೆಮಣ್ಯಾರ ಹಿಂದೆ ಬಿಕ್ಕೋತಿದ್ರು. ಇವ್ರೆಲ್ಲ ಅವ್ರು ತಗೊಂಡು ಇವ್ರು ಹಿಂದೆ ಬಿಕ್ಕೊಳಕತ್ಯಾರ. ಈಗ ಇವ್ರು ಬಿಕ್ಕೊಳಕತ್ಯಾರ ಹೆಣ್ಮಕ್ಳು, ಇವ್ರು ಬಿಕ್ಕೊಳಕತ್ಯಾರ. ಮತ್ತೆ ಅವಾಗ ಲವ್ಲಿಯರ್ ಮಂದಿ ಸಣ್ಣ ಅಂಗಿ ಹಾಕೋತಿದ್ರು. ಈ ಊರಾನವ್ರು ಲವ್ಲಿಯರ್ ಹಾಕೊಂಡು ಹೇಳಕತ್ತಾರ ಸಣ್ಣ ಅಂಗಿ. ಅವ್ರು ಇಜಾರ್ದವ್ರು 1000 ಮಂದಿ ಅಂದಂಗೆ ಆಗಿಬಿಟ್ಟೈತಿ ನಮ್ಮ ಬಾಳೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಪುರಾಣ ಕೇಳಕ್ ಬಂದಿರ್ತಾರು. ಶಾಲೆ ಮಣ್ಣು ಒಂದು ಫಂಕ್ಷನ್ಗೆ ಹೋಗಿದ್ವಿ, ಶಾಲಾ ಕೇಳ್ತೀನಿ. ಒಟ್ಟು ಹೆಣ್ಣು ಹುಡುಗರದಾವ್, ರೂಪಾಯಿದಾಗ ಬಾರಣ್ಯ ಹೆಣ್ಣು ಹುಡುಗರದಾವ್, ಶಾರಣ್ಯ ಗಂಡು ಹುಡುಗರದಾವ್. ಹೆಣ್ಮಕ್ಳು ಹೆಂಗ್ ಒಂದು ರಣಗುಲ್ಲ ಬಿಟ್ಟಾವು. ಒಂದೆರಡು ನೆಮಣ್ಣ ಕಂಡ್ಯಾದ ಅಂತ ಬಾವುಗಳು ಕಗ್ರಿ ಹಾಕೊಂಡು ಹಿಡ್ಕೊಂಡು ಅಡ್ಯಾಡ್ತಾವು. ಕೂದಲಿಲ್ಲ, ಏನಿಲ್ಲ. ಇವ ನಮ್ಮ ಊರ ದೊಗರ್ ಸಾಬನ್ ದರ್ಗಾದಾಗ ದೇವ್ ಬಂದವ್ರು ನಿಮ್ಗೆ ಇರ್ತಾರೆ ಅಷ್ಟೇ. ಒಂದು ತುರ್ಬ ಕಟ್ಟುವಲ್ರು, ಒಂದು ಹೆಣ್ಣು ಹಾಕೋವಲ್ರು. ಏನ್ ಎಂತ ಇದು ಪರಿಸ್ಥಿತಿ. ಗಂಡುಗಳು ಏನು ಅಣ್ಣಾಗಿಲ್, ಬೇಕಾದ್ರೆ ಹಿಂದಿನ ಗುಂಡಿ ಕಸಿ ಕಟ್ಟಾಕತ್ತಾವ. ಅವು ಏನು ಹೊರಗೆ ಬರುವಲ್ಲ. ಅವು ನಮ್ಗೆ ಒಂದು ದಿನ ನನ್ನ ಮಗ ಮಾತು ಕೇಳಿಲ್ಲ, ಲಾಭ ಕೂಡ್ತಾಳೆ. ಹತ್ತು ನಡೆಯುವಲ್ಲ. ಯಾರ ಮುಂದಾರ ನ್ಯಾಯ ಹೇಳಕ್ ಹೋಗಿ ಏನಂತ ಇಲ್ಲದೆ ಕಾಲಾಗೈತಿ ನೆಡ್ದೊಳಗೆ ಅಂತ ಅಂದ್ಬಿಡ್ತಾವ. ಯಾರು ಯಾಕಂದ್ರೆ ಅವ್ರ ಮನ್ಯಾಗ ದೊಡ್ಡ ತೆಗ್ ಬಿದ್ದಾವ, ಅವನ್ನ ಸುದ್ದಿ ಮಾಡೋರು ಯಾರು ಇಲ್ಲ. ನಿಮ್ಮ ಮನೆ ತೆಗ್ ಯಾರು ಸುದ್ದಿ ಮಾಡೋರು ಯಾರೂ ಇಲ್ಲ. ಇನ್ನು ನೋಡಿ ನಿಮ್ಗೊಂದು ಹೇಳ್ತೀನಿ, ಅಲ್ಲೆಲ್ಲ ನೋಡಾಕತ್ತೀವಿ, ಸಂಸ್ಕೃತಿ ಎಲ್ಲ ಹಾಳಾಗಿ ಹೊಂಟೈತಿ, ಏನೂ ಉಳಿದಿಲ್ಲ. ಈಗ ನೋಡಿ ಕೆಲವು ಮಂದಿ ಎಲ್ಲ ಕೆಲವು ಮಂದಿ ನಾವು ಮಠದವ್ರಿಗೆ ಹೋಗಿ ನಾವು ಎಂಥ ರಾಜಕಾರಣಿಗಳಿದ್ರು ಅವ್ರಿಗೆ ಕಾಲ್ಸ ಮಾಡ್ತೇವೆ. ಮೊದಲಿಂದ ನಮ್ಮ